ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ನಮಗೆ ತಿಳಿಯದ ಎಷ್ಟೋ ರಹಸ್ಯಗಳಿವೆ. ಪ್ರಾಚೀನ ಪಿರಾಮಿಡ್ಗಳು, ಕಳೆದು ಹೋದ ಅಟ್ಲಾಂಟಿಸ್ ನಾಗರಿಕತೆ, ಬರ್ಮುಡಾ ಟ್ರಯಾಂಗಲ್, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ನಮ್ಮ ಕಣ್ಣೆದುರು ಒಂದು ಪುಸ್ತಕವಿದೆ. ಅದರಲ್ಲಿ ಸಾವಿರಾರು ಪದಗಳಿವೆ, ನೂರಾರು ವಿಚಿತ್ರ ಚಿತ್ರಗಳಿವೆ. ಆದರೆ ಜಗತ್ತಿನ ಯಾವುದೇ ಮಹಾನ್ ವಿದ್ವಾಂಸನಿಗೂ ಆ ಪುಸ್ತಕದಲ್ಲಿ ಬರೆದಿರುವ ಒಂದು ಪದವು ಓದಲು ಸಾಧ್ಯವಾಗ್ತಾ ಇಲ್ಲ. ಕಳೆದ 600 ವರ್ಷಗಳಿಂದ ತನ್ನ ಹೆಸರನ್ನು ಕಾಪಾಡಿಕೊಂಡು ಬಂದಿರುವ ಈ ಪುಸ್ತಕ ಇಂದಿನ ಮಾಡರ್ನ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸವಾಲಾಗಿ ನಿಂತಿದೆ. ಇದು ಕೇವಲ ಒಂದು ಪುಸ್ತಕವಲ್ಲ, ಇದು ಮಾನವನ ಇತಿಹಾಸದ ಅತಿದೊಡ್ಡ ಮಿಸ್ಟ್ರಿ. ಹೌದು ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಗತ್ತಿನ ಅತ್ಯಂತ ನಿಗೂಢ ಪುಸ್ತಕವಾದ ವಾಯ್ನಿಚ್ ಮ್ಯಾನುಸ್ಕ್ರಿಪ್ಟ್ ಬಗ್ಗೆ ತಿಳಿಯೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹೀಗಾಗಿ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ರಹಸ್ಯದ ಸುರುಳಿ ಬಿಚ್ಚೋದು 1912ರಲ್ಲಿ ಪೋಲೆಂಡ್ ಮೂಲದ ವಿಲ್ಫ್ರೀಡ್ ವೋಯ್ನಿಚ್ ಎಂಬ ಪುಸ್ತಕ ವ್ಯಾಪಾರಿ ಇಟಲಿಯ ರೋಮ್ ನಗರದ ಹತ್ತಿರವಿರುವ ವಿಲ್ಲಾ ಮೊಂಡ್ರಾಗೋನ್ ಎಂಬ ಜೇಸ್ಯೂಟ್ ಶಿಕ್ಷಣ ಸಂಸ್ಥೆಯ ಲೈಬ್ರರಿಯನ್ನು ಭೇಟಿ ಮಾಡ್ತಾರೆ. ಈ ಲೈಬ್ರರಿಯು ತನ್ನ ಕೆಲವು ಹಳೆಯ ಪುಸ್ತಕಗಳನ್ನು ರಹಸ್ಯವಾಗಿ ಮಾರಾಟಕ್ಕೆ ಇಟ್ಟಿತ್ತು. ಧೂಳು ಹಿಡಿದಿದ್ದ ಹಸ್ತಪ್ರತಿಗಳ ನಡುವೆ ವೋಯ್ನಿಚ್ ಅವರಿಗೆ ಈ ವಿಚಿತ್ರ ಪುಸ್ತಕ ಸಿಗುತ್ತೆ. ಪುಟ ತಿರುವಿದ ಅವರಿಗೆ ಕಂಡದ್ದು ಯಾವತ್ತೂ ನೋಡಿರದ ಸಸ್ಯಗಳು, ವಿಚಿತ್ರ ಲಿಪಿಗಳು ಮತ್ತು ವಿಲಕ್ಷಣ ನಕ್ಷೆಗಳು. ಅದನ್ನು ಕಂಡ ತಕ್ಷಣ ಅವರಿಗೆ ಇದು ಯಾವುದೋ ಅಪಾರ ಜ್ಞಾನದ ಭಂಡಾರ ಎಂದು ಅನ್ನಿಸ್ತು. ಅವರು ತಕ್ಷಣ ಅದನ್ನು ಖರೀದಿಸಿ ಜಗತ್ತಿನ ಮುಂದೆ ತರ್ತಾರೆ. ಅಂದಿನಿಂದ ಈ ಪುಸ್ತಕಕ್ಕೆ ಅವರದ್ದೇ ಹೆಸರನ್ನ, ಅಂದರೆ ವಾಯ್ನಿಚ್ ಹಸ್ತಪ್ರತಿ ಎಂದು ಕರೆಯಲಾಗ್ತಾ ಇದೆ. ವಾಯ್ನಿಚ್ ಅವರು ತಮ್ಮ ಜೀವನದ ಅಂತ್ಯದವರೆಗೂ ಈ ರಹಸ್ಯ ಭೇದಿಸಲು ಪ್ರಯತ್ನಿಸಿ ಸೋಲ್ತಾರೆ. ಆದರೆ ಅವರ ಹೆಸರು ಮಾತ್ರ ಈ ಪುಸ್ತಕದೊಂದಿಗೆ ಶಾಶ್ವತವಾಗಿಯೇ ಉಳಿದು ಬಿಡ್ತು. ಈ ಪುಸ್ತಕದ ಒಳಗೆ ಒಂದು ಪತ್ರವಿತ್ತು. 17ನೇ ಶತಮಾನದ ವಿಜ್ಞಾನಿ ಜೊಹಾನ್ಸ್ ಮಾರ್ಕಸ್ ಮಾರ್ಸಿ ಬರೆದಿದ್ದ ಆ ಪತ್ರದ ಪ್ರಕಾರ ಪುಸ್ತಕವು ಈ ಹಿಂದೆ ಪವಿತ್ರ ರೋಮನ್ ಚಕ್ರವರ್ತಿ ರೊಡಾಲ್ಫ್ II ಸಂಗ್ರಹದಲ್ಲಿತ್ತು. ಆ ಚಕ್ರವರ್ತಿಯು ಇದನ್ನ ಅಂದಿನ ಕಾಲದಲ್ಲೇ 600 ಗೋಲ್ಡ್ ಡ್ಯುಕ್ಯಾಟ್ಸ್ ನೀಡಿ ಖರೀದಿ ಮಾಡಿದ್ದಂತೆ. ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಇದು ಕೋಟ್ಯಾಂತರ ರೂಪಾಯಿಗಳ ಮೌಲ್ಯದ್ದು. ಚಕ್ರವರ್ತಿ ರೊಡಾಲ್ಫ್ ರಸವಿದ್ಯೆ, ಜ್ಯೋತಿಷ್ಯ ಮತ್ತು ನಿಗೂಢ ಶಾಸ್ತ್ರಗಳಲ್ಲಿ ಅಪಾರ ಆಸಕ್ತಿ ಹೊಂದಿದ್ರಿಂದ ಅವನು ಈ ಪುಸ್ತಕದ ಹಿಂದೆ ಯಾವುದೋ ಅದ್ಭುತ ಶಕ್ತಿ ಇದೆ ಅಥವಾ ಅಮರತ್ವದ ಗುಟ್ಟಿದೆ ಎಂದು ನಂಬಿರ್ತಾನೆ. ಇತಿಹಾಸಕಾರರ ಪ್ರಕಾರ ರೊಡಾಲ್ಫ್ ಈ ಪುಸ್ತಕವನ್ನ ಪ್ರಸಿದ್ಧ ವಿಜ್ಞಾನಿ ರೋಜರ್ ಬೇಕನ್ ಬರೆದದ್ದು ಎಂದು ನಂಬಿ ಖರೀದಿ ಮಾಡಿದ್ದಂತೆ. ಅಂದಿನ ಕಾಲದ ರಾಜರು ಇಂತಹ ನಿಗೂಢ ಜ್ಞಾನಕ್ಕಾಗಿ ಎಂತಹ ಬೆಲೆ ಬೇಕಾದರೂ ಕೊಟ್ಟು ಖರೀದಿ ಮಾಡ್ತಾ ಇದ್ರು. ದಶಕಗಳ ಕಾಲ ಈ ಪುಸ್ತಕವನ್ನ ನಕಲಿ ಅಥವಾ ಆಧುನಿಕ ವಂಚನೆ ಎಂದು ಕರೆಯಲಾಗ್ತಾ ಇತ್ತಂತೆ. ವಿಲ್ಫ್ರೀಡ್ ವೋಯ್ನಿಚ್ ಹಣದ ಆಸೆಗೆ ಇದನ್ನ ಸೃಷ್ಟಿಸಿರಬಹುದು, ಅಥವಾ 19ನೇ ಶತಮಾನದ ಯಾರೋ ಒಬ್ಬ ಕಲಾವಿದ ಇದನ್ನ ಹಳೆಯ ಪುಸ್ತಕದ ರೀತಿ ಕಾಣುವಂತೆ ಸೃಷ್ಟಿಸಿರಬಹುದು ಎಂಬ ಅನುಮಾನ ಇತಿಹಾಸಕಾರರಲ್ಲಿ ಇತ್ತು. ಆದರೆ 2009ರಲ್ಲಿ ಅರಿಜೋನಾ ವಿಶ್ವವಿದ್ಯಾಲಯವು ನಡೆಸಿದ ರೇಡಿಯೋ ಕಾರ್ಬನ್ ಡೇಟಿಂಗ್ ಪರೀಕ್ಷೆಯು ಈ ಎಲ್ಲಾ ಊಹೆಗಳನ್ನು ಸುಳ್ಳಾಗಿಸಿತು. ಈ ಪರೀಕ್ಷೆಯು ಪುಸ್ತಕದ ಪುಟಗಳಾಗಿ ಬಳಸಲಾದ ವೆಲ್ಲಂ ಕ್ರಿಸ್ತಶಕ 1404 ಮತ್ತು 1438ರ ನಡುವಿನ ಕಾಲಕ್ಕೆ ಸೇರಿದ್ದು ಎಂದು ಸಾಬೀತುಪಡಿಸಿತು. ಅಂದರೆ ಇದು 15ನೇ ಶತಮಾನದ ಆರಂಭದ ಪುಸ್ತಕ. ಪುಸ್ತಕದಲ್ಲಿ ಬಳಸಲಾದ ಶಾಯಿ ಮತ್ತು ಬಣ್ಣಗಳು ಕೂಡ ಆ ಕಾಲದ ಯುರೋಪ್ನಲ್ಲಿ ಲಭ್ಯವಿದ್ದ ನೈಸರ್ಗಿಕ ಮೂಲಗಳಿಂದ ಬಂದದ್ದು ಎಂದು ದೃಢಪಡಿತು. ಪುಸ್ತಕದ ಮೊದಲ 100 ಪುಟಗಳು ಚಿತ್ರಗಳಿಂದ ತುಂಬಿಕೊಂಡಿದೆ. ಆದರೆ ಇಲ್ಲಿರುವ ದೊಡ್ಡ ವಿಚಿತ್ರ ಏನು ಅಂದ್ರೆ, ಸಸ್ಯಶಾಸ್ತ್ರಜ್ಞರು ಈ ಭೂಮಿಯ ಮೇಲಿರುವ ಸಸ್ಯಗಳೊಂದಿಗೆ ಅವುಗಳನ್ನು ಹೋಲಿಸಲು ಪ್ರಯತ್ನ ಮಾಡಿದಾಗ ಸಂಪೂರ್ಣವಾಗಿ ಫೇಲ್ ಆಗ್ತಾರೆ. ಕೆಲವು ಗಿಡಗಳ ಎಲೆಗಳು ಒಂದು ತಳಿಗೆ ಸೇರಿದ್ರೆ ಅವುಗಳ ಬೇರುಗಳು ಮಾತ್ರ ಇನ್ನೊಂದು ತಳಿಗೆ ಸೇರಿರುತ್ತೆ. ಇದನ್ನ ಸಂಶೋಧಕರು ಕೈಮರ ಸಸ್ಯಗಳು ಅಥವಾ ಹೈಬ್ರಿಡ್ ಸಸ್ಯಗಳು ಎಂದು ಕರೀತಾರೆ. ಈ ಸಸ್ಯಗಳು ನಿಜಕ್ಕೂ ಈ ಜಗತ್ತಿನಲ್ಲಿ ಇವೆಯಾ, ಅಥವಾ ಅಂದಿನ ಕಾಲದ ರಸವಿದ್ಯೆ ತಜ್ಞರು ಯಾವುದೋ ನಿಗೂಢ ಔಷಧಿ ತಯಾರಿಸಲು ಇವುಗಳನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ರ? ಇಲ್ಲಿರುವ ಚಿತ್ರಗಳು ನೈಜ ಜಗತ್ತಿನ ಅರಿವಿಗಿಂತ ಹೆಚ್ಚಾಗಿ ಯಾವುದೋ ಕಾಲ್ಪನಿಕ ಲೋಕದ ಕಡೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ಇನ್ನು ಈ ಪುಸ್ತಕದ ಖಗೋಳ ವಿಭಾಗವು ನಕ್ಷತ್ರದ ಗುಂಪುಗಳ ಚಿತ್ರಗಳಿಂದ ಕೂಡಿದೆ. ಇದರಲ್ಲಿ 12 ರಾಶಿಚಕ್ರದ ಚಿಹ್ನೆಗಳ ಚಿತ್ರವನ್ನ ಬಿಡಿಸಿದ್ದಾರೆ. ಮೀನ, ವೃಷಭ ಮತ್ತು ಕನ್ಯಾ ರಾಶಿಗಳ ಚಿತ್ರಗಳು ಅತ್ಯಂತ ಸ್ಪಷ್ಟವಾಗಿದೆ. ಈ ಪುಸ್ತಕದ ಜೈವಿಕ ವಿಭಾಗ ಅಂದರೆ ಬಯೋಲಜಿಕಲ್ ಸೆಕ್ಷನ್ ಇಡೀ ಪುಸ್ತಕದ ಅತ್ಯಂತ ಕಾಂಟ್ರವರ್ಷಿಯಲ್ ಪಾರ್ಟ್ ಆಗಿದೆ. ನೂರಾರು ನಗ್ನ ಮಹಿಳೆಯರು ವಿಚಿತ್ರವಾದ ಕೊಳಗಳಲ್ಲಿ ಅಥವಾ ಹಸಿರು ಬಣ್ಣದ ದ್ರವ ತುಂಬಿದ ಪೈಪ್ಗಳಂತಹ ತುಂಬಾ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ನಲ್ಲಿ ಸ್ನಾನ ಮಾಡ್ತಾ ಇರೋ ಚಿತ್ರ ನೋಡೋಕೆ ಸಿಗುತ್ತೆ. ಅದು ಮಾನವ ದೇಹದ ಒಳಗಿನ ಅಂಗಾಂಗಗಳನ್ನ ಅಥವಾ ರಕ್ತನಾಳಗಳನ್ನ ಹೋಲುತ್ತೆ. ಇದು ಸಂತಾನೋತ್ಪತ್ತಿ ವಿಜ್ಞಾನ ಅಥವಾ ದೇಹದ ಶಕ್ತಿಯನ್ನು ಹೆಚ್ಚಿಸುವ ಗುಪ್ತ ವಿಧಾನವಾಗಿರಬಹುದು ಎಂದು ವಿಜ್ಞಾನಿಗಳು ಗೆಸ್ ಮಾಡಿದ್ದಾರೆ.
ಇನ್ನು ಕೆಲವರು ಇದು ಹಿಂದಿನ ಕಾಲದ ಸ್ತ್ರೀ ಹಾರ್ಮೋನ್ಗಳ ಅಥವಾ ಗರ್ಭಧಾರಣೆಯ ರಹಸ್ಯ ಜ್ಞಾನವಿರಬಹುದು ಎಂದು ವಾದಿಸ್ತಾರೆ. ವಾಯ್ನಿಚ್ ಹಸ್ತಪ್ರತಿಯ ಅತಿದೊಡ್ಡ ಆಕರ್ಷಣೆ ಎಂದರೆ ಅದರ ಭಾಷೆ. ಯಾಕೆ ಅಂದ್ರೆ ಇದು ಎಡದಿಂದ ಬಲಕ್ಕೆ ಬರೆಯಲ್ಪಟ್ಟಿದೆ ಮತ್ತು ಜಗತ್ತಿನಲ್ಲಿ ತಿಳಿದಿರುವ ಯಾವುದೇ ಲಿಪಿಗೆ ಆಗಲಿ ಇದು ಮ್ಯಾಚ್ ಆಗೋದಿಲ್ಲ. ಇದನ್ನ ಸಂಶೋಧಕರು ವಾಯ್ನಿಚೀಸ್ ಎಂದು ಕರೀತಾ ಇದ್ರು. ಇನ್ನು ಗಣಿತ ತಜ್ಞರು ಕಂಪ್ಯೂಟರ್ ಅಲ್ಗಾರಿದಮ್ಗಳ ಮೂಲಕ ಪರೀಕ್ಷೆ ಮಾಡಿದಾಗ ನಂಬೋಕೆ ಆಗದ ಸತ್ಯವೊಂದು ಹೊರಬಂತು. ಈ ಲಿಪಿಯು ನೈಸರ್ಗಿಕ ಭಾಷೆಗಳಲ್ಲಿ ಕಂಡುಬರುವ ಜಿಪ್ಫಿ ಲಾ ಫಾಲೋ ಮಾಡುತ್ತೆ. ಫ್ರೆಂಡ್ಸ್, ಇದು ಸುಮ್ಮನೆ ಬಿಡಿಸಿದ ಚಿತ್ರ ಅಂತೂ ಅಲ್ಲ. ಇದರ ಹಿಂದೆ ಒಂದು ಪ್ರಬಲವಾದ ಮತ್ತು ವ್ಯವಸ್ಥಿತವಾದ ಭಾಷಾ ರಚನೆ ಅಂದ್ರೆ ಲಿಂಗ್ವಿಸ್ಟಿಕ್ ಸ್ಟ್ರಕ್ಚರ್ ಇದೆ. ಬರವಣಿಗೆಯಲ್ಲಿ ಯಾವುದೇ ತಪ್ಪುಗಳು ಅಥವಾ ತಿದ್ದುವಿಕೆಗಳು ಕಾಣಿಸೋದೇ ಇಲ್ಲ. ಅಂದ್ರೆ ಲೇಖಕನಿಗೆ ಈ ಭಾಷೆಯ ಮೇಲೆ ಅತಿಯಾದ ಹಿಡಿತವಿತ್ತು. ಹಾಗೆ ಇದು ಯಾವುದೋ ರಹಸ್ಯ ಕೋಡ್ ಆಗಿರಬಹುದು ಅಥವಾ ಈಗ ಮರೆತು ಹೋದ ಯಾವುದೋ ಬುಡಕಟ್ಟು ಭಾಷೆಯಾಗಿರಬಹುದು. ವಿಶ್ವದ ಶ್ರೇಷ್ಠ ಕ್ರಿಪ್ಟೋಗ್ರಾಫರ್ಗಳು ಈ ಹಸ್ತಪ್ರತಿಯ ಮುಂದೆ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಇನ್ನು 2ನೇ ಮಹಾಯುದ್ಧದಲ್ಲಿ ಜಪಾನಿನ ಕಠಿಣ ಸಂಕೇತಗಳನ್ನು ಭೇದಿಸಿದ ವಿಲಿಯಂ ಫ್ರೈಡ್ಮನ್ ಅಂತವರು ತಮ್ಮ ಜೀವನದ 20 ವರ್ಷಗಳನ್ನ ಈ ಪುಸ್ತಕಕ್ಕಾಗಿಯೇ ಕಳೀತಾರೆ. ಆದರೆ ಒಂದು ಪದವನ್ನ ಕೂಡ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ರಹಸ್ಯವನ್ನ ಭೇದಿಸೋಕೆ ಕಷ್ಟಪಡ್ತಾ ಇದೆ. 2018ರಲ್ಲಿ ಕೆನಡಾದ ಸಂಶೋಧಕರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಇದು ಹೀಬ್ರೂ ಭಾಷೆಯ ಸಂಕೇತವಿರಬಹುದು ಎಂದು ಗೆಸ್ ಮಾಡ್ತಾರೆ. ಆದರೆ ಅವರ ಟ್ರಾನ್ಸ್ಲೇಷನ್ ಯಾವುದೇ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ನೀಡೋದಿಲ್ಲ. ಜಗತ್ತಿನ ಯಾವುದೇ ಸೂಪರ್ ಕಂಪ್ಯೂಟರ್ ಕೂಡ ಈ ಭಾಷೆಯ ಕೀಲಿಗೈಯನ್ನ ಕಂಡುಹಿಡಿಯಲು ಸಾಧ್ಯವಾಗದೆ ಇರೋದ್ರಿಂದ ವಿಜ್ಞಾನಕ್ಕೆ ಇದು ಒಂದು ದೊಡ್ಡ ಸವಾಲಾಗಿದೆ. ಈ ಪುಸ್ತಕವು ಹಲವು ಶತಮಾನಗಳ ಕಾಲ ಪ್ರಸಿದ್ಧ ಕೈಗಳನ್ನ ಬದಲಿಸಿದೆ ಎಂದು ಹೇಳ್ತಾರೆ. ಚಕ್ರವರ್ತಿ ರೊಡಾಲ್ಫ್ ಎರಡರಿಂದ ಹಿಡಿದು ಆತನ ವೈದ್ಯ ಜಾಕೋಬಸ್ ಸಿನಾಫಿಯಸ್, ನಂತರ ರಸವಿದ್ಯಾ ತಜ್ಞ ಜಾರ್ಜ್ ಬ್ಯಾರೇಶ್ ಅವರ ಬಳಿಯೂ ಇತ್ತು. ಅಂತಿಮವಾಗಿ 1969ರಲ್ಲಿ ಹ್ಯಾನ್ಸ್ ಕ್ರಾಸ್ ಎಂಬುವವರು ಇದನ್ನ ಯೇಲ್ ವಿಶ್ವವಿದ್ಯಾಲಯಕ್ಕೆ ದಾನವಾಗಿ ನೀಡಿರ್ತಾರೆ. ಇಂದು ಈ ಪುಸ್ತಕ ಅಮೆರಿಕಾದ ಬ್ಯಾನಿಕ್ ರೇರ್ ಬುಕ್ ಅಂಡ್ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿಯಲ್ಲಿ ಇದೆ. ಈಗ ಈ ಪುಸ್ತಕ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಂಡಿದೆ. ಯೇಲ್ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಯಾರು ಬೇಕಾದರೂ ಈ ಪುಸ್ತಕದ ಪ್ರತಿಯೊಂದು ಪುಟವನ್ನ ರಿಸರ್ಚ್ ಮಾಡಬಹುದು. ಇತ್ತೀಚಿನ ವರ್ಷಗಳಲ್ಲಿ ಒಂದು ಪ್ರಬಲ ಸಿದ್ಧಾಂತ ಹೊರಬಂತು. ಪುಸ್ತಕದಲ್ಲಿರುವ ಚಿತ್ರಗಳು ಮಹಿಳೆಯರ ಆರೋಗ್ಯ, ಗರ್ಭಧಾರಣೆ ಮತ್ತು ಸ್ತ್ರೀ ರೋಗಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಎಂದು ಹೇಳ್ತಾರೆ. ಹಾಗೆ ಅಂದಿನ ಕಾಲದಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ಬಹಿರಂಗವಾಗಿ ಮಾತನಾಡೋದು ಪಾಪವೆಂದು ಪರಿಗಣಿಸಲಾಗ್ತಾ ಇತ್ತಂತೆ. ಹೀಗಾಗಿಯೇ ವೈದ್ಯಕೀಯ ಜ್ಞಾನವನ್ನ ಧಾರ್ಮಿಕ ಶಿಕ್ಷೆಯಿಂದ ರಕ್ಷಿಸಲು ಆ ಗುಪ್ತಲಿಪಿಯನ್ನು ಬಳಸಿರಬಹುದು ಎಂದು ಸಂಶೋಧಕರು ಹೇಳ್ತಾರೆ. ಫ್ರೆಂಡ್ಸ್, ಇದು ನಿಜಾನೇ ಆಗಿದ್ರೆ ಇದನ್ನ ಹಳೆಯ ಕಾಲದ ಒಂದು ಕ್ರಾಂತಿಕಾರಿ ವೈದ್ಯಕೀಯ ಗ್ರಂಥ ಎಂದೇ ಕರೆಯಬಹುದು. ವಾಯ್ನಿಚ್ ಹಸ್ತಪ್ರತಿಯು ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸುತ್ತೆ. ಅದು ಏನು ಅಂದ್ರೆ, ಮಾನವನ ಜ್ಞಾನ ಎಷ್ಟೇ ಮುಂದುವರೆದಿದ್ರು ಪ್ರಕೃತಿ ಮತ್ತು ಇತಿಹಾಸದಲ್ಲಿ ನಮ್ಮ ಬುದ್ಧಿಶಕ್ತಿಗೆ ನಿಲುಕದ ವಿಷಯಗಳು ಇನ್ನೂ ಇವೆ. 600 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಬರೆದ ಪುಸ್ತಕ ಇಂದಿನ ಆಧುನಿಕ ತಂತ್ರಜ್ಞಾನವನ್ನೇ ಅಣುಕಿಸ್ತಾ ಇದೆ ಅಂದ್ರೆ ಅದರ ವ್ಯಾಲ್ಯೂ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಿ. ನಿಮ್ಮ ಪ್ರಕಾರ ಈ ಪುಸ್ತಕದಲ್ಲಿ ಏನಿರಬಹುದು? ಇದು ಏಲಿಯನ್ಗಳ ಭಾಷೆನಾ ಅಥವಾ ಯಾರೋ ನಮಗೆ ಬಿಟ್ಟು ಹೋದ ರಹಸ್ಯನ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಇದೇ ತರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.